ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಹೆಲ್ತಿಯಾಗಿ ಹೆಸರು ಕಾಳು ಪಲ್ಯ ಮತ್ತು ಗೊಜ್ಜು ಮುದ್ದೆ ಯಾವ ರೀತಿ ಮಾಡೋದು ನೋಡಿಸ್ತೀನಿ ಬನ್ನಿ. ನಾನು ಮೊದಲಿಗೆ ಹೆಸರು ಕಾಳು ತೊಗೊಂಡಿದ್ದೀನಿ. ಅದನ್ನು ತೊಳೆದಿಟ್ಕೊಂಡು ಕುಕ್ಕರಲ್ಲಿ ಹಾಕಿದ್ದೀನಿ. ಅದ್ರ ಜೊತೆ ಟೊಮೆಟೊ ಮತ್ತು ಬದನೆಕಾಯಿನ ತೊಳೆದು ಈ ಥರ ಹಚ್ಕೊಂಡು ಬೇಯೋಕ್ಕೆ ಹಾಕ್ತಾಯಿದ್ದೀನಿ. ಹೆಸರು ಕಾಳು ಜೊತೆನೇ ಬೇಯಿಸಿದ್ರೆ ನಾವು ಸಪ್ರೇಟಾಗಿ ಬೇಯಿಸೋ ಅವಶ್ಯಕತೆ ಇರಲ್ಲ. ನೋಡಿರಿ, ಈ ಥರ ಕಟ್ ಮಾಡ್ಕೋಬೇಕು. ಮತ್ತು ಬದನೆಕಾಯಿನ ಈ ಥರ ತೊಟ್ಟ ಕೊಯ್ದು ಮುಂದೆ ಈ ಥರ ಕೊಯ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಅಲ್ಲಿ ಹುಳ ಇದ್ದರೆ ನಮಗೆ ಕಾಣುತ್ತೆ ಅನ್ನೋಕ್ಕೋಸ್ಕರ ಈ ಥರ ಕೊಯ್ಕೋಬೇಕು. ಈಗ ಎಲ್ಲ ಕೊಯ್ದುಕೊಂಡು ನಾವು ತೊಳೆದು ಆ ಹೆಸರು ಕಾಳು ಜೊತೆ ಬೇಯಕ್ಕೆ ಹಾಕಬೇಕು. ನೋಡಿ, ಈಗ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನ ಹಾಕಿ ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಲ್ ಕೂಗಿಸ್ತಾ ಇದ್ದೀನಿ. ಇದು ಕೂಗೋ ಅಷ್ಟರಲ್ಲಿ ನಾವು ಮೆಣಸಿನ್ಕಾಯಿಗೆ ಹುರ್ಕೋಬೇಕು ಗೊಜ್ಜಿಗೆ. ನೋಡಿರಿ, ಈ ಥರ ಆದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಈ ಕಡೆ ಕುಕ್ಕರ್ ಕೂಗ್ತಿದೆ, ಒಂದು ಕಡೆ ಮುದ್ದೆ ಆಲ್ರೆಡಿ ಬೇಯ್ತಿದೆ. ಅದು ಕೂಗೋಷ್ಟರಲ್ಲಿ ಸ್ವಲ್ಪ ನಾವು ಮುದ್ದೆನ ಮಾಡ್ಕೊಂಬಿಡೋಣ. ನೋಡಿರಿ, ಮುದ್ದೆ ಈ ಥರ ಮಾಡೋದು. ನಾನು ಫುಲ್ಲು ವೀಡಿಯೋ ಹಾಕಿಲ್ಲ, ಅರ್ಧದಿಂದ ಮಾಡಿದ್ದೀನಿ ನಾನು. ಇದಕ್ಕೆ ನಾವು ಸ್ವಲ್ಪ ಅಕ್ಕಿ ಹಾಕಿದ್ದೀವಿ. ಅಕ್ಕಿ ಇಲ್ಲ ಅಂದರೆ ರೈಸ್ ಉಳಿದಿರುತ್ತಲ್ಲ, ಆ ರೈಸ್ ಹಾಕಿ ಮಾಡ್ತೀವಿ. ಬರೀ ರಾಗಿ ಹಿಟ್ಟಿಂದು ಮುದ್ದೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ಬೆಂದಿದೆ. ಈಗ ಒಂದು ಮಣೆ ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ನಾವು ಈ ಥರ ಮಾಡ್ಕೋಬೇಕು. ಅದು ನನ್ನ ಕೈಯಲ್ಲಿರೋದು ನಾವು ಕೆರೆಬಿಲ್ಲೆ ಅಂತ ಹೇಳ್ತೀವಿ. ಹಿಟ್ಟನ್ನು ಕೆರೆಯೋದಕ್ಕೆ ನಾವು ಅದನ್ನು ಇಟ್ಕೊಂಡಿದ್ದೀವಿ. ನೋಡಿರಿ, ಈ ಥರ ಚೆನ್ನಾಗಿ ಈ ಥರ ನಾದಬೇಕು. ಅದು ಉಂಡೆ ಬರ್ಬೋದಕ್ಕಲ್ಲ, ಗೋಲ್ ಥರ ಬರಬೇಕು. ನೋಡಿ, ಈ ಥರ ಫುಲ್ಲು ಬಿಸಿ ಇದೆ. ನಾವು ತುಪ್ಪ ಹಾಕೋಬೋದು. ನಾನು ತುಪ್ಪ ಹಾಕಿಲ್ಲ, ನೀರಲ್ಲೇ ಸ್ವಲ್ಪ ಹತ್ಕೊಂಡು ಮಾಡ್ತಾಯಿದ್ದೀನಿ. ಜಾಸ್ತಿ ಬಿಸಿ ಇದೆ. ನೋಡಿರಿ, ರೌಂಡ್ ಶೇಪಲ್ಲಿ ಬಂತು ಮುದ್ದೆ ರೆಡಿಯಾಗಿದೆ. ಈಗ ಕುಕ್ಕರ್ ಕೂಲಾಗಿದೆ ಸ್ವಲ್ಪ. ಆ ಕುಕ್ಕರ್ನ ತೆಗೆಯೋಣ ಬನ್ನಿ. ನೋಡಿರಿ, ಬೆಂದಿದೆ. ಈಗ ಅದು ಟೊಮೆಟೊ ಮತ್ತು ಬದನೆಕಾಯಿ ಎಲ್ಲ ನಾವು ಸಪ್ರೇಟಾಗಿ ಇಟ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಆರೋದಕ್ಕೆ ಬಿಡಬೇಕು ನಾವು. ಬದನೆಕಾಯಿ ಮತ್ತು ಟೊಮೆಟೊ ಈ ಥರ ಚೌಟಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಬೇಗ ಆರುತ್ತೆ ಅಂತ. ಈಗ ಕಾಳೆಲ್ಲ ಒಂದಕ್ಕೆ ಸೋದಿಸ್ಕೊಬೇಕು. ನೋಡಿರಿ, ಈ ಥರ ಬಟ್ಲೆ ಇರುತ್ತಲ್ಲ, ಅದಕ್ಕೆ ಸೋದಿಸ್ಕೊಂಡ್ರೆ ಅದು ಸಪ್ಪು ನೀರಿಗೆ ನಾವು ಗೊಜ್ಜು ಮಾಡೋದು. ಈಗ ನೋಡಿರಿ, ಕಾಳು ಸಪ್ರೇಟು, ನೀರು ಸಪ್ರೇಟ್ ಮಾಡಿದ್ದೀವಿ. ಕಾಳು ಬೆಂದಿದೆ. ನೋಡಿರಿ, ಈ ಥರ ಬೆಂದಿದೆ ಸಾಕು. ಈಗ ಚಾಪರ್ ತೊಗೊಂಡಿದ್ದೀನಿ ನಾನು. ಕೈಯಲ್ಲೇ ಕಲಿಸ್ಬೋದು ಗೊಜ್ಜು. ಕೆಲವ್ರಿಗೆ ಕೈಯಲ್ಲಿ ಕಲಿಸೋದು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋಗೆ ಅಂತಲೇ ಚಾಪರ್ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹುರಿದಿರೋ ಮೆಣಸಿನ್ಕಾಯಿ ಹಾಕಿ ಫಸ್ಟ್ ಚಾಪ್ ಮಾಡ್ಕೊತಾ ಇದ್ದೀನಿ. ಅದು ಮೆಣಸಿನ್ಕಾಯಿ ಸ್ವಲ್ಪ ಪೌಡರ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಇದು ಬದನೆಕಾಯಿ ಮತ್ತು ಟೊಮೆಟೊನ ಮೇಲೆ ಸಿಪ್ಪೆ ಇರುತ್ತಲ್ಲ, ಅದು ತೆಗೆದುಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ಅದಕ್ಕೆ ಸೇರಿಸ್ತೀನಿ ನಾನು. ಕೈಯಲ್ಲಿ ಮಾಡಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ. ಕೆಲವ್ರಿಗೆ ಕೈಯಲ್ಲಿ ಇಷ್ಟ ಆಗೋದಿಲ್ಲ. ನಾನು ಮನೇಲಿ ಮಾಡಿದ್ರೆ ಕೈಯಲ್ಲೇ ಮಾಡೋದು. ನಾನು ನಿಮ್ಗೆ ನೋಡ್ಸೋದಕ್ಕೋಸ್ಕರ ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಬೇಯಿಸ್ಕೊಂಡಿರೋ ಅಂಥ ಕಾಳು ಹಾಕಿ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಬೇಕು. ಅಂದರೆ ಅದು ಟೊಮೆಟೊ ಮತ್ತು ಬದನೆಕಾಯಿ ಎಲ್ಲನೂ ಮಿಕ್ಸ್ ಆಗಬೇಕು. ಒಳ್ಳೆ ಪೇಸ್ಟ್ ಥರ ಆಗಬೇಕು. ನೋಡಿ, ಈ ಥರ ಮಾಡಿದ್ರೆ ಪೇಸ್ಟ್ ಥರ ಆಗಿರುತ್ತೆ. ನೋಡಿರಿ, ಇಷ್ಟ ಆದರೆ ಸಾಕು. ಈಗ ಫಸ್ಟೇ ನಾವು ಹುಣಸೆಹಣ್ಣು ಸ್ವಲ್ಪ ನೆನೆಸ್ಕೊಂಡು ಇಟ್ಕೊಂಡಿರಬೇಕು. ನೋಡಿರಿ, ಈ ಥರ ಎಲ್ಲ ಚೆನ್ನಾಗಿ ಕಿವುಚಿ ಅದು ಬೇಯಿಸಿರೋ ನೀರಿರುತ್ತಲ್ಲ, ಅದಕ್ಕೆ ನಾನು ಹುಣಸೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನಾವು ಹುಳಿ ಅಷ್ಟು ಹಾಕಬೇಕು. ಮತ್ತು ನಾವು ಇದನ್ನು ಚಾಪಲ್ಲಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀವಿ. ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಆಮೇಲೆ ಉಪ್ಪು ಖಾರ ನೋಡಿಕೊಂಡು ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಖಾರ ಸರಿಗಿರುತ್ತೆ. ಉಪ್ಪೇನಾದರೂ ಸಾಲ್ಟೇಜ್ ಇದ್ದರೆ ನಾವು ಹಾಕ್ಕೊಬೇಕು. ನೋಡಿರಿ, ಈಗ ಗೊಜ್ಜು ರೆಡಿಯಾಗಿದೆ. ಈ ಕೊನೆಯದಾಗಿ ನಾವು ಸ್ವಲ್ಪ ಕೊತ್ತಂಬರಿನ ಈ ಥರ ಸಣ್ಣಗೆ ಹಚ್ಕೊಂಡು ಇದ್ರ ಜೊತೆ ನಾವು ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ಜಿ ಅದಕ್ಕೆ ಗೊಜ್ಜಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಅದು ಕೊತ್ತಂಬರಿ ಸ್ಮೆಲ್ಲು ಗಮ್ ಅನ್ನುತ್ತೆ. ನೋಡಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇಷ್ಟ ಆದರೆ ಸಾಕು. ಅದನ್ನು ಎಲ್ಲ ತೆಗೆದಿಟ್ಕೊಂಡು ಇವಾಗ ಗೊಜ್ಜು ಮಾಡಿದ್ದೀವಲ್ಲ, ಅದಕ್ಕೆ ಹಾಕಿ ತಿರುಗಿಸಿದ್ರೆ ಹೆಸ್ರು ಕಾಳು ಗೊಜ್ಜು ರೆಡಿ. ಈಗ ಪಲ್ಯ ಮಾಡೋದಕ್ಕೆ ಆಲ್ರೆಡಿ ನಾನು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೊಟ್ಟೆ ಇಟ್ಕೊಂಡಿದ್ದೀನಿ. ಇದು ಈರುಳ್ಳಿ ಮುಕ್ಕಾಲು ಭಾಗ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಅದು ಕಾಳಿಗೆ ಹಾಕಿದ್ದೀನಿ. ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು, ಸಾಲ್ಟೇಜ್ ಬರುತ್ತೆ ಅಂತ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಒಂದೊಂದೇ ಹಾಕ್ತಾಯಿದ್ದೀನಿ. ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು 5 ಮೊಟ್ಟೆ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಹೆಸ್ರುಕಾಳು ಜೊತೆ ಮೊಟ್ಟೆ ಹಾಕಿದರೆ ಸೂಪರಾಗಿರುತ್ತೆ. ಇನ್ನೂ ಇದಕ್ಕೆ ಸೀಗಡಿ ಅಂತ ಬರುತ್ತೆ, ಅದು ಹಾಕಿದ್ರೆ ಇನ್ನೂ ಸೂಪರಾಗಿ ಟೇಸ್ಟಾಗಿರುತ್ತೆ.
ನೋಡಿರಿ ಈ ಥರ ಎಲ್ಲ ಮೊಟ್ಟೆ ಆದಮೇಲೆ ಒಂದು ಮಿನಿಟ್ ಈ ಥರನೇ ಇರಬೇಕು. ಆಮೇಲಕ್ಕೆ ನಾವು ನಿಧಾನಕ್ಕೆ ಒಂದು ರೌಂಡ್ ಈ ಥರ ಕೈ ಆಡಿಸಿದ್ರೆ ಸಾಕು. ಯಾಕೆ ಈ ಥರ ಅಂದರೆ ಅದು ಮೊಟ್ಟೆ ಫುಲ್ಲು ಚೂರು ಚೂರಾಗಲ್ಲ, ಬಾಯಿಗೆ ಸಿಗೋ ಥರ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ. ಒಂದೊಂದು ಸೆಕೆಂಡ್ ಈ ಥರ ಆಡಿಸಿದ್ರೆ ಸಾಕು. ಜಾಸ್ತಿ ಆಡಿಸಿದ್ರೆ ನುಣ್ಣಗಾಗ್ಬಿಡುತ್ತೆ, ಪೌಡ್ರ್ ಥರ ಆಗ್ಬಿಡುತ್ತೆ ಮೊಟ್ಟೆ. ಆವಾಗ ಏನೂ ಟೇಸ್ಟ್ ಇರಲ್ಲ. ಅದಕ್ಕೋಸ್ಕರ ನಾನು ಈ ಥರ ದೊಡ್ಡದಾಗಿ ಕೈ ಆಡಿಸ್ತಾ ಇದ್ದೀನಿ. ನೋಡಿರಿ ಈ ಥರ ಆಗಿದೆ. ಇವಾಗ ಇದು ಇನ್ನೊಂದು ಸ್ವಲ್ಪ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಅದು ಉದ್ರಾಗಿ ಆಗಬೇಕು. ಇವಾಗ ಇನ್ನೂ ಸ್ವಲ್ಪ ತ್ಯಾವ ಇದೆ. ನೋಡಿರಿ ಈಗ ಕೈ ಆಡಿಸ್ತಾ ಇದ್ದೀನಿ. ತಳ ಅಂಟಿಬಿಡುತ್ತೆ, ಕೈ ಆಡಿಸ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಇದನ್ನು ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ. ನೋಡಿರಿ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲೆ, ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಬೇಯಿಸ್ಕೊಂಡಿರೋ ಅಂಥ ಕಾಳನ್ನ ಹಾಕ್ತಾಯಿದ್ದೀನಿ. ಹೆಸ್ರು ಕಾಳು ಇದೆಯಲ್ಲ, ಆ ಹೆಸ್ರು ಕಾಳನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಆ್ಯಡ್ ಮಾಡಿ ಒಂದು ನಿಮಿಷ ಈ ಥರ ನಾವು ಕೈ ಆಡಿಸಿದ್ರೆ ಹೆಸ್ರು ಕಾಳು ಪಲ್ಯ ರೆಡಿಯಾಗಿರುತ್ತೆ. ಮೊಟ್ಟೆ ಹೆಸ್ರು ಕಾಳು ಪಲ್ಯ ಸೂಪರಾಗಿರುತ್ತೆ, ಹೆಲ್ತಿಗೆ ಒಳ್ಳೆಯದು. ನೀವು ಮಾಡ್ಕೊಂಡು ತಿನ್ನಿ, ಹಳ್ಳಿ ಸ್ಟೈಲಲ್ಲಿ ಈ ಥರ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ರೆ ಹೆಸ್ರು ಕಾಳು ಪಲ್ಯ ಸೂಪರ್. ಯಾವಾಗೂ ಹೆಸ್ರು ಕಾಳು ಸಾಂಬಾರು ಮಾಡೋದಕ್ಕಿಂತ ಈ ಥರ ಬೇಯಿಸ್ಕೊಂಡು, ನಮ್ಮ ಕಡೆ ಇದನ್ನು ಹೆಸ್ರು ಕಾಳು ಸಪ್ಪನಿ ಗೊಜ್ಜು ಅಂತಾರೆ. ನೋಡಿರಿ ಮುದ್ದೆ, ಅನ್ನ ಮತ್ತು ಗೊಜ್ಜು ಪಲ್ಯ ಸೂಪರ್, ಒಳ್ಳೆ ಟೇಸ್ಟು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.